ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೇಳಿಕೆ ವಿಚಾರ. ತಮ್ಮ ಹೇಳಿಕೆ ಬಗ್ಗೆ ಸತೀಶ್ ಜಾರಕಿಹೊಳಿ ಯೂ ಟರ್ನ್ ಹೊಡೆದಿದ್ದಾರೆ. ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ನಾನು ಡಿಕೆ ಶಿವಕುಮಾರ್ ಬದಲಾವಣೆಗೆ ಹೇಳಿಕೆ ಕೊಟ್ಟಿಲ್ಲ. ಮುಂದಿನ ಸಂಘಟನೆ ದೃಷ್ಟಿಯಿಂದ ಸಲಹೆಯನ್ನ ನೀಡಿದ್ದೇವೆ ಅಷ್ಟೇ. ಪಕ್ಷದಲ್ಲಿ ಹಿಂದಿನಂತೆ ಈಗ ಸಂಘಟನೆ ಇಲ್ಲ ಅಂತ ಹೇಳಿದ್ದೀನಿ. ವರಿಷ್ಠರ ಮನವೊಲಿಸೋಕೆ ನಾನು ದೆಹಲಿಗೆ ಹೋಗ್ತಾ ಇಲ್ಲ. ಕರ್ನಾಟಕ ಭವನದ ಕಟ್ಟಡ ಪರಿಶೀಲನೆಗೆ ಅಷ್ಟೇ ನಾನು ತೆರಳ್ತಾ ಇರೋದು. ಪಕ್ಷದಲ್ಲಿ ಕೆಲ ಭಿನ್ನಾಭಿಪ್ರಾಯ ನಿರಂತರವಾಗಿ ಇರುತ್ತೆ. ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೇಳಿಕೆ ವಿಚಾರವಾಗಿ ತಮ್ಮ ಹೇಳಿಕೆ ಬಗ್ಗೆ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ನಾನು ಡಿಕೆ ಶಿವಕುಮಾರ್ ಬದಲಾವಣೆಗೆ ಹೇಳಿಕೆಯನ್ನ ಕೊಟ್ಟಿಲ್ಲ. ಮುಂದಿನ ಸಂಘಟನೆ ದೃಷ್ಟಿಯಿಂದ ಸಲಹೆಯನ್ನ ನೀಡಿದ್ದೇನೆ. ಪಕ್ಷದಲ್ಲಿ ಹಿಂದಿನಂತೆ ಈಗ ಸಂಘಟನೆ ಇಲ್ಲ ಎಂದಿದ್ದೇನೆ ಎಂದಿದ್ದಾರೆ. ಚರ್ಚೆ ಇನ್ನೂ ಮಾಡಿದ್ವಿ ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರು ಮುಂದುವರಿಸಿ, ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾಯಿದೆ. ಯಾವುದಕ್ಕಾರು ಒಂದು ಇತಿಶ್ರೀ ಮಾಡಿ ಹೇಳಿದ್ದೀವಿ. ನೋಡೋಣ, ಇದು 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ, CM ಜೊತೆ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಗೊತ್ತಿರಿ. ನಾವು ಹೇಳಿದ್ವಿ ಯಾರಿಗಾರ ಮಾಡಿ ಅಥವಾ ಇದ್ದವ್ರನ್ನ ಮುಂದುವರಿಸಿ, ಅದಕ್ಕೊಂದು ಇತಿಶ್ರೀ ಆಡಬೇಕು. ಇಲ್ಲಾಂದ್ರೆ ಚೇಂಜ್ ಅಂತ ಹೇಳ್ತಾರೆ, ಮುಂದುವರ್ಸಿ ಅಂತ ಹೇಳಿದ್ರೆ ಗೊಂದಲ ಇದೆ. ಯಾವ್ದಾರ ಒಂದು ಮಾಡಬೇಕು, ಫುಲ್ ಪ್ಲೇಜ್ ಅಧ್ಯಕ್ಷ ಬೇಕಂತ ಹಿಂದೂ ಹೇಳಿದ್ವಿ ನಾವು, ಇವತ್ತು ಕೂಡ ಅದನ್ನ ಹೇಳ್ತೀವಿ. ಯಾಕಂದರೆ ಒಂದು ಪಕ್ಷಕ್ಕೆ ದೊಡ್ಡ ಪಕ್ಷ ಇದೆ, ಸಾರಥಿ ಒಬ್ಬರು ಪರ್ಮನೆಂಟಾಗಿ ಬೇಕಿದ್ದಕ್ಕೆ. ಯಾವ್ದು ಗೊತ್ತಿಲ್ಲ, ಅದು ಯಾರು ಇರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಈಗ ಯಾಕಂದರೆ ಅಷ್ಟೇ, ನಾವು ಫುಲ್ ಪ್ಲೇಜ್ ಬೇಕನ್ನೋದು ಡಿಮಾಂಡ್ ಅಷ್ಟೇ ನಮ್ಮದು. ಅದಕ್ಕೆ ಗೊತ್ತಿಲ್ಲ ಅದು ಏನು ತ್ಯಾಗ ಮಾಡೋದು, ಅದು ಆ ವಿಷಯ ಗೊತ್ತಿಲ್ಲ. ನಾವು ಬರೀ ಅಧ್ಯಕ್ಷರ ಬಗ್ಗೆ ಮಾತ್ರ ಹೇಳಿದ್ವಿ. ಮಿಕ್ಕಿದೆಲ್ಲ ಅದು ಡೆಲ್ಲಿ ಅವ್ರಿಗೆ CM ಅಧ್ಯಕ್ಷರಿಗೆ ಬಿಟ್ಟು ಕೊಟ್ಟಂಥ ವಿಚಾರ, ಅವರು ಚರ್ಚೆ ಮಾಡಬೇಕು. ನಾನು ಅದೇ ಹೇಳಿದೆ ಲಾಸ್ಟ್ ಟೈಮ್ ನಿಮ್ಗೆ. ಈಗಾಗಲೇ ಹೇಳಿದ್ದೆ, ಓಟ್ ತರೋರು ಅಧ್ಯಕ್ಷ ಆಗಬೇಕು, ಆ ಥರ ಆಗಬಾರ್ದಂತ ಮುಂಚೆನೂ ನಾನು ಹೇಳಿದ್ದೆ. ಯಾರೋ ಅಧ್ಯಕ್ಷ ಮಾಡಿ ಓಟ್ ತರೋರು ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗಬೇಕಂತ ಹೇಳಿದ್ದೆ. ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ನಾನು ಅಷ್ಟೇ. ಡಿಕೆ ಶಿವಕುಮಾರ್ ಬದಲಾವಣೆ ಮಾಡಲಿಕ್ಕೆ ಯಾವಾಗಲೂ ನಾನು ಹೇಳಿಲ್ಲ. ಆದರೆ ಪಕ್ಷದಲ್ಲಿ ಮುಂದಿನ ಸಂಘಟನೆ ದೃಷ್ಟಿಯಿಂದ, ಚುನಾವಣೆ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ. ನಮ್ಮ ಹೊರತಾಗಿ ಅವ್ರನ್ನ ಬದಲಾವಣೆ ಮಾಡುವಂಥ ಹೇಳಿಕೆಗಳನ್ನ ಹಿಂದೂ ಕೂಡ ಕೊಟ್ಟಿಲ್ಲ, ಇವತ್ತು ಕೂಡ ಕೊಟ್ಟಿಲ್ಲ, ಮುಂದೆ ಕೂಡ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ. ಆದರೆ ಇವತ್ತಿನ ವೇಗದ ಸ್ಥಿತಿಯಲ್ಲಿ ನಾವು ಹೇಳೋದನ್ನು ಜನ ತಪ್ಪಾಗಿ ಅರ್ಥೈಸಿ ಮಾಡಬಾರ್ದು. ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಸುಖೇಶ್, ಒಂದ್ ಕಡೆ ಅವರು ಬದಲಾವಣೆ ಅಂತಾರೆ, ಮತ್ತೊಂದ್ ಕಡೆ ಅವರು ತಮ್ಮ ಹೇಳಿಕೆಯನ್ನ ಯೂ ಟರ್ನ್ ತಗೊಳ್ತಾರೆ. ಅಂದ್ರೆ ಯಾಕೆ ಈ ರೀತಿ ಯೂ ಟರ್ನ್? ಏನಾದ್ರೂ ಅವ್ರಿಗೆ ಒತ್ತಡ ಬಂತ? ಸೊ ಈ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಏನೆಲ್ಲ ಮಾತನ್ನ ಆಡಿದ್ದಾರೆ ಸತೀಶ್ ಜಾರಕಿಹೊಳಿ? ಅರ್ಪಿತಾ, ಪ್ರಮುಖವಾಗಿ ಇವತ್ತು ಬೆಳಿಗ್ಗೆ ಅಂದ್ರೆ ಪತ್ರಿಕಾಗೋಷ್ಠಿ ಮಾತಾಡಿದಂತ ಸತೀಶ್ ಜಾರಕಿಹೊಳಿ ಅವರು ಎಲ್ಲೊಂದ್ ಕಡೆ ಅಧ್ಯಕ್ಷರ ವಿಚಾರದಲ್ಲಿ, ಅಂದ್ರೆ KPCC ಅಧ್ಯಕ್ಷರದು ಅಂದ್ರೆ ಫುಲ್ ಟೈಮ್ ಅಧ್ಯಕ್ಷರು ಬೇಕು ಅಥವಾ ಇವರಿಗೆ ಜವಾಬ್ದಾರಿಯನ್ನ ನಿರ್ವಹಿಸಕ್ ಆಗ್ತಾ ಇಲ್ಲ ರೀತಿ, ಅಥವಾ ಬೇರೆ ಅಧ್ಯಕ್ಷರು ಬೇಕು ಅನ್ನೋ ಬೇಡಿಕೆನ ಇಟ್ಟಿದ್ವಿ ಅನ್ನೋದು, ಅಥವಾ ಯಾರಾದ್ರೂ ಒಬ್ರು ಫುಲ್ ಟೈಮ್ ಇರುವಂತರು, ಅಥವಾ ಅಂದ್ರೆ CM ಸರ್ಕಾರ ಬಂದ ನಂತರದಲ್ಲಿ ಸಚಿವ ಸ್ಥಾನ ಅಥವಾ ಬೇರೆ ಇರುವಂತವ್ರು ಬೇಕು ಅನ್ನುವಂತ ರೀತಿಯಲ್ಲಿ ಅವ್ರು ಮಾತನಾಡಿದ್ರು. ಆದ್ರೆ ಸಂಜೆಯ ಹೊತ್ತಿಗೆ ಅದನ್ನ ಒಂದು ಸಮಜಾಯಿಷಿಯನ್ನ ಕೊಡ್ತಾರೆ. ಆ ಸಮಜಾಯಿಷಿಯಲ್ಲಿ ಇರುವಂತದ್ದು ಏನು ಅಂದ್ರೆ, ನಾನು DK ಶಿವಕುಮಾರ್ ಅವ್ರಿಗೆ ಇದ್ ಮಾಡಿ ಹೇಳಿದಂತದ್ದಲ್ಲ, ಆದ್ರೆ ಪೂರ್ಣ ಪ್ರಮಾಣ ಅಧ್ಯಕ್ಷರು ಬೇಕು ಅನ್ನೋ ಅರ್ಥದಲ್ಲಿ ಮಾತ್ರ ಹೇಳಿದ್ದೆ ಅನ್ನುವಂಥದ್ದು ಅವರೊಂದು ಸಮರ್ಥನೆ. ಅಂದ್ರೆ ಒಂದು ರೀತಿಯ ರೆಬಲ್ ಲೀಡರ್ ಅನ್ನೋ ತರ ಗುರುತಿಸಿಕೊಂಡಂತ ಸತೀಶ್ ಜಾರಕಿಹೊಳಿ ಅವರು ಈ ರೀತಿ ಯೂಟರ್ನ್ ಹೊಡೆದಿದ್ದು ಯಾಕೆ ಅನ್ನುವಂಥ ಸಹಜವಾದ ಕುತೂಹಲ ಇದೆ. ಆದ್ರೆ ಬೆಳಿಗ್ಗೆ ಅವರು ಹೊಡೆದ ಮಾತು ಒಂದು ವಿಚಾರ ಆಗಿದ್ರು ಕೂಡ ಆನಂತರದ ಬೇರೆ ಯಾವುದೋ ಕಾರಣಕ್ಕಾಗಿ ಅವರು ಮತ್ತೆ ಯೂಟರ್ನ್ ಹೊಡೆದಂತೆ ಕಾಣಿಸ್ತಾ ಇರುವಂತದ್ದು. ಅರ್ಪಿತಾ, ಧನ್ಯವಾದ ಸುಖೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.